ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ. ದೇವರ ವಾಕ್ಯ ನಿಜವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು. ಈ ದೇವರ ವಾಕ್ಯ ಎಂಬ ಖಡ್ಗ ನಮ್ಮ ಕೈಯಲ್ಲಿದ್ದಾಗ ನಾವು ಆ ದುರಾತ್ಮನ ಸಕಲ ವಿಧವಾದ ಏನು ಉಪಾಯಗಳಿವೆಯೋ ಅವುಗಳಿಂದ ನಾವು ಪಾರಾಗಿ ದೇವರ ಯೋಜನೆ ನಮ್ಮ ಜೀವನದಲ್ಲಿ ಏನಿದೆಯೋ ಅದನ್ನು ನಮ್ಮ ಜೀವನದಲ್ಲಿ ಅನುಭವಿಸಲು ಖಂಡಿತವಾಗಿಯೂ ಸಾಧ್ಯ. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾಗಿಸೋಣ. ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 1ರಿಂದ. ಯೇಸು ಸ್ವಾಮಿ ಜನಸಮೂಹವನ್ನು ನೋಡಿ ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂಡರು. ಆತನ ಶಿಷ್ಯರು ಸಹ ಆತನ ಬಳಿಗೆ ಬಂದರು. ಆಗ ಯೇಸು ಜನರಿಗೆ ಈ ಉಪದೇಶ ಮಾಡಿದರು. ಆತ್ಮಿಕತೆಯಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಈಗ ದುಃಖದಿಂದ ಇರುವವರು ಧನ್ಯರು, ದೇವರು ಅವರನ್ನು ಸಂತೈಸುವರು. ದೀನರು ಧನ್ಯರು, ದೇವರು ವಾಗ್ದಾನ ಮಾಡಿದ ಭೂಮಿಯನ್ನು ಅವರು ಹೊಂದಿಕೊಳ್ಳುವರು. ನೀತಿಗಾಗಿ ತವಕ ಪಡುವವರು ಧನ್ಯರು, ದೇವರು ಅವರನ್ನು ಸಂತೃಪ್ತಿಪಡಿಸುವರು. ಕರುಣೆ ತೋರುವವರು ಧನ್ಯರು, ಅವರು ಕರುಣೆ ಹೊಂದುವರು. ಪರಿಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು. ನೀತಿಯ ನಿಮಿತ್ತ ಹಿಂಸೆ ಪಡುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ನೀವು ನನ್ನನ್ನು ಹಿಂಬಾಲಿಸುವುದರಿಂದ ಜನರು ನಿಮ್ಮನ್ನು ಅಪಹಾಸ್ಯ ಮಾಡಿದರೆ, ಹಿಂಸೆ ಪಡಿಸಿದರೆ ಮತ್ತು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ವಿಷಯಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರಾಗಿದ್ದೀರಿ. ಆನಂದ ಪಡಿರಿ, ಪರಲೋಕದಲ್ಲಿ ನಿಮಗಾಗಿ ಕಾದಿರುವ ಹೆಚ್ಚಿನ ಪ್ರತಿಫಲವನ್ನು ನೀವು ಹೊಂದುವಿರಿ. ನಿಮಗಿಂತ ಮುಂಚೆ ಜೀವಿಸಿದ್ದ ಪ್ರವಾದಿಗಳಿಗೂ ಜನರು ಹೀಗೆಯೇ ಮಾಡಿದರು. ಪ್ರಿಯರೇ, ದೇವರ ವಾಕ್ಯ ಈಗ ತಾನೇ ನಾವು ಆಲಿಸಿದೆವು. ಇದರಲ್ಲಿ ಯೇಸು ಸ್ವಾಮಿ ನಮಗೊಂದು ವಿಷಯವನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಕರೆ ನೀಡುತ್ತಾರೆ. ಆತ್ಮಿಕತೆಯಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಅಂದರೆ ಮೊತ್ತ ಮೊದಲು ನಾವು ದೇವರ ಮುಂದೆ ನಾವು ಬಡವರು ಎಂಬುದು ನಮಗೆ ತಿಳಿದಿರಬೇಕು. ಅಂದರೆ ಆತ್ಮಿಕತೆಯಲ್ಲಿ. ಯಾಕೆಂದರೆ ಯಾವಾಗ ನಾನು ಆತ್ಮಿಕತೆಯಲ್ಲಿ ನಾನೇ ಸರಿಯಾಗಿದ್ದೇನೆ ಅಥವಾ ಆತ್ಮಿಕತೆಯಲ್ಲಿ ಏನಾದರೂ ಕೊರತೆ ಇದ್ದರೆ ನನ್ನಿಂದಲೇ ಅದನ್ನು ಸರಿಪಡಿಸಲು ಸಾಧ್ಯ ಎಂಬ ವಿಷಯ ನಮ್ಮಲ್ಲಿದ್ದರೆ ನಮಗೆ ಇನ್ನೊಬ್ಬ ವ್ಯಕ್ತಿಯ ಅಗತ್ಯ ಇಲ್ಲ ಎಂಬ ಒಂದು ಸುಳ್ಳು ವಿಚಾರ ನಮ್ಮಲ್ಲಿ ಬರುತ್ತದೆ. ಆದ್ದರಿಂದ ಮೊತ್ತ ಮೊದಲು ನಾವು ಪರಿಗಣಿಸಬೇಕಾದ ವಿಷಯ ಏನೆಂದರೆ, ನಾವು ಯೇಸುವಿನ ವಿನಃ ನಮ್ಮ ಜೀವನದಲ್ಲಿ ಪರಿಪೂರ್ಣರಾಗಲು ಸಾಧ್ಯವೇ ಇಲ್ಲ. ನಾನು ಮತ್ತೊಮ್ಮೆ ಒತ್ತಿ ಹೇಳುತ್ತೇನೆ, ಯೇಸುವಿನ ವಿನಃ ನಾವು ನಮ್ಮ ಜೀವನದಲ್ಲಿ ಪರಿಪೂರ್ಣರಾಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಇಡೀ ಮಾನವ ಕುಲವು
ಈ ಪಾಪವೆಂಬ ಒಂದು ಬಲೆಗೆ ಸಿಕ್ಕಿಬಿದ್ದ ಜನಾಂಗವಾಗಿದೆ ಇಡೀ ಮಾನವ ಕುಲವು. ಇದರಲ್ಲಿ ಯಾರೂ ಕೂಡ ಹೊರಗಿಲ್ಲ. ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರು, ಯೇಸು ಒಬ್ಬರು ಬಿಟ್ಟರೆ ಪ್ರತಿಯೊಬ್ಬರು ಈ ಪಾಪದ ಬಲೆಗೆ ಸಿಕ್ಕಿಬಿದ್ದವರಾಗಿದ್ದಾರೆ. ಇದು ಜನರಿಗೆ ಇದರ ಅರಿವು ಇಲ್ಲ ಅಂದಲ್ಲ, ಅರಿವಿದೆ. ಆದರೆ ಜನರು ತಮ್ಮ ತಮ್ಮ ಪ್ರಯತ್ನದಿಂದ ಈ ನಾನು ಮಾಡಿದ ತಪ್ಪಿಗಾಗಿ ಏನಾದರೂ ಪರಿಹಾರವನ್ನು ನಾನು ಕೈಗೊಳ್ಳುತ್ತೇನೆ, ದಾನ ಧರ್ಮ ಮಾಡುತ್ತೇನೆ, ಅಥವಾ ಪ್ರಾಣಿಗಳ ಪಕ್ಷಿಗಳ ಬಲಿಯನ್ನು ಕೊಡುತ್ತೇನೆ, ಅಥವಾ ಇನ್ನೇನೋ ಮಾಡಿ ಜನರು ದೇವರ ಮುಂದೆ ನೀತಿವಂತರಾಗಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ಈ ಎಲ್ಲ ವಿಷಯಗಳು ನಾವು ಸುಳ್ಳಾಗಿ ಅರ್ಥ ಮಾಡಿಕೊಂಡಿರುವ ವಿಷಯಗಳಾಗಿವೆ. ಅಂದರೆ ಇದು ಸತ್ಯ ವಿಷಯ ಅಲ್ಲ. ಸತ್ಯ ವಿಷಯ ಏನೆಂದರೆ, ನನ್ನಲ್ಲಿರುವ ಕೊರತೆಯನ್ನು ದೇವರು ಮಾತ್ರ ಅದನ್ನು ಸರಿಪಡಿಸಲು ಸಾಧ್ಯ. ಆದ್ದರಿಂದ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ಅವರ ಏಕೈಕ ಪುತ್ರನನ್ನೇ ಈ ಮಾನವ ಕುಲಕ್ಕಾಗಿ ಅವರು ಧಾರೆ ಎರೆದರು. ಆತನನ್ನು ವಿಶ್ವಾಸಿಸುವ ಅಥವಾ ಆತನಲ್ಲಿ ನಂಬಿಕೆ ಇಟ್ಟ ಯಾರೂ ಕೂಡ ನಾಶವಾಗದೆ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ. ಆದ್ದರಿಂದ ಈಗ ಕ್ರೈಸ್ತರಾಗಿರುವ ನಾವು ಆ ಯೇಸುವನ್ನು ವಿಶ್ವಾಸಿಸಿದ್ದೇವೆ. ಈಗ ನಮ್ಮ ಜವಾಬ್ದಾರಿ ಏನಿದೆ? ನಮ್ಮ ನಡೆ ಮತ್ತು ನುಡಿಯ ಮುಖಾಂತರ ನಾವು ಇಡೀ ಮಾನವ ಜನಾಂಗಕ್ಕೆ ತಿಳಿಯಪಡಿಸಬೇಕಾಗಿದೆ. ಏನೆಂದರೆ, ಯೇಸು ನಮ್ಮ ಬದಲಿಗಾಗಿ ಬಂದ ಒಬ್ಬ ವ್ಯಕ್ತಿ. ಅಂದರೆ ಇಡೀ ಮಾನವ ಕುಲದ ಬದಲಿಗಾಗಿ ಬಂದ ದೇವರ ಏಕೈಕ ಪುತ್ರ, ಏಕೈಕ ವ್ಯಕ್ತಿ, ಏಕೈಕ ರಕ್ಷಕ. ಅವರು ನಮ್ಮಿಂದ ಮಾಡಲು ಅಸಾಧ್ಯವಾದ ವಿಷಯಗಳನ್ನು ಅವರು ಮಾಡಿ ಮುಗಿಸಿ, ನಾವು ಯಾವ ಪಾಪ ಎಂಬ ಬಂಧನದಲ್ಲಿ ಇದ್ದೇವೆಯೋ ಅದರಿಂದ ಅವರು ನಮಗೆ ಬಿಡುಗಡೆ ಮಾಡಿದರು. ಆದ್ದರಿಂದ ಈ ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಕ್ರೈಸ್ತರಾಗಿ ಯೇಸುವನ್ನು ನಂಬಿದವರು, ಸ್ವೀಕಾರ ಮಾಡಿದವರು ಕೂಡ ಕೆಲವೊಮ್ಮೆ ಈ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹಲವು ಬಾರಿ ದೇವರ ಮುಂದೆ ನೀತಿವಂತರಾಗಲು, ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಸಾಹಸ ಮಾಡುತ್ತಾರೆ. ಖಂಡಿತವಾಗಿಯೂ ನಾವು ದೇವರ ಮುಂದೆ ಅವರ ಮೆಚ್ಚುಗೆಗೆ ಪಾತ್ರರಾಗುವಂಥ ಜೀವನ ನಡೆಸಲೇಬೇಕು, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಮಗೆ ದೇವರ ಮುಂದೆ ನಾವು ನೀತಿವಂತರಾಗುವಂತೆ ಮಾಡಿದ್ದು ನಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರು ಅವರು ನಮಗಾಗಿ ಅವರು ಏನೆಲ್ಲೋ ಮಾಡಿದರೋ, ಆ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು, ಅವರು ಬಡವರಾದರು, ನಮ್ಮೆಲ್ಲ ಪಾಪಗಳನ್ನು ಅವರು ಹೊತ್ತುಕೊಂಡರು, ನಮ್ಮೆಲ್ಲ ಶಾಪಗಳನ್ನು ಅವರು ಹೊತ್ತುಕೊಂಡರು, ನಾವು ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು ನಾವು ಮರಳಿ ನಮಗೆ ಸಿಗುವಂತೆ ಮಾಡಿದರು, ಮರಣದಿಂದ ನಮಗೆ ಅವರು ಪಾರು ಮಾಡಿದರು, ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿದರು, ಮತ್ತು ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಅವರು ನೀಡಿದರು. ಮತ್ತು ನಮ್ಮ ಸಲುವಾಗಿ ಅವರು ಪಾಪವಾದರು, ಮತ್ತು ಪಾಪವಾಗಿ ಅವರು ಸತ್ತರು. ಆಗ ಅವರು ಸಾಯುವಾಗ ಅವರ ಒಡನೆ ಅಥವಾ ಯೇಸು ನಮ್ಮೊಡನೆ ಒಂದಾಗಿ ನಮ್ಮ ಮರಣವನ್ನು ಅವರು ಹೊಂದಿದರು. ಅಂದರೆ ಅವರಿಗೆ ಮರಣ ಹೊಂದುವ ಅವಶ್ಯಕತೆ ಇರಲಿಲ್ಲ, ಅವರು ಮರಣ ಹೊಂದುವಂಥ ವಿಷಯವನ್ನು ಯಾವುದನ್ನು ಮಾಡಿದ್ದಿಲ್ಲ, ಪಾಪದ ಯಾವುದೇ ಒಂದು ಸಣ್ಣ ಕಲೆ ಕೂಡ ಅವರಲ್ಲಿ ಇದ್ದಿರಲಿಲ್ಲ. ನಮ್ಮ ಸಲುವಾಗಿ ಅವರು ಪಾಪಕ್ಕೆ ಪರಿಹಾರ ಬಲಿಯಾದರು. ಆದ್ದರಿಂದ ಪ್ರಿಯರೇ, ಯೇಸು ಆಗಿದ್ದಾರೆ ಮಾನವ ಕುಲದ ರಕ್ಷಕ. ಈಗ ನಾವು ಹೇಳ್ತೇವೆ, ಈಗ ನಾವು ತಪಸ್ಸು ಕಾಲದಲ್ಲಿದ್ದೇವೆ. ಅಂದರೆ ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಮಾನವ ಕುಲದ ರಕ್ಷಣೆಗಾಗಿ ಅವರು ಮಾಡಿದ ಆ ಉಪವಾಸ, ಅವರು ಪಟ್ಟ ಕಷ್ಟ, ಅವರು ಸುರಿಸಿದ ಆ ರಕ್ತದ ಬೆವರು, ಅವರು ಹೊತ್ತ ಆ ಭಾರವಾದ ಶಿಲುಬೆ, ಅವರು ಆ ಶಿಲುಬೆಯ ಕೆಳಗೆ 3 ಬಾರಿ ಅಥವಾ ಬಹಳಷ್ಟು ಬಾರಿ ಬಿದ್ದುದನ್ನು, ಮತ್ತು ಅವರು ತಮ್ಮ ಒಂದು ಮನುಷ್ಯನ ರೂಪವನ್ನೇ ಅವರು ಇಲ್ಲದಂತಹ ಒಂದು ಪರಿಸ್ಥಿತಿಗೆ ಅಷ್ಟೊಂದು ಗಾಯಗಳಿಂದ ತುಂಬಿದವರಾಗಿ ಅವರು ನಮಗಾಗಿ ಕಷ್ಟಪಟ್ಟರು. ಆದ್ದರಿಂದ ಪ್ರಿಯರೇ, ಇದೆಲ್ಲ ದೇವರ ವಾಕ್ಯವನ್ನು ಓದುವಾಗ ಮಾತ್ರ ನಮಗೆ ಅರ್ಥ ಆಗ್ತದೆ. ಅವರ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟರು ಎಂದು ನಾವು ಹೇಳ್ತೇವೆ. ಇಟ್ಟು ಶಿಪಾಯಿಗಳು ಅವರ ಈಟಿಯ ಬೆತ್ತದಿಂದ ಆ ಮುಳ್ಳಿನ ಕಿರೀಟದ ಮೇಲೆ ಹೊಡೆದರು. ಮತ್ತಾಯನ ಶುಭ ಸಂದೇಶ 27ನೇ ಅಧ್ಯಾಯ ವಾಕ್ಯಗಳು 27ರಿಂದ ಓದಿದರೆ ನಮಗೆ ಅರ್ಥವಾಗ್ತದೆ. ಈ ಬೈಬಲ್ ಗ್ರಂಥ ಶುಭ ಸಂದೇಶ ಎಂಬುದು ಕ್ರೈಸ್ತರ ಆಸ್ತಿ ಅಲ್ಲ. ಅಂದರೆ ಇದು ಮಾನವ ಕುಲದ ಆಸ್ತಿ. ನಾವು ತಪ್ಪಾಗಿ ತಿಳಿದುಕೊಂಡಿದ್ದೇವೆ,
ಈ ಬೈಬಲ್ ಎಂಬುದು ಕೆಲವರ ಪುಸ್ತಕ ಅಥವಾ ಕ್ರೈಸ್ತರ ಪುಸ್ತಕ, ಕ್ರೈಸ್ತರ ಧರ್ಮಗ್ರಂಥ ಅಲ್ಲ. ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಓದಬೇಕಾದ ಒಂದು ಪುಸ್ತಕ ಮಾತ್ರವಲ್ಲ, ಓದಿ ಅದರಲ್ಲಿ ಇರುವ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮಾತ್ರವಲ್ಲ, ಅದನ್ನು ವಿಶ್ವಾಸಿಸಿ ಮಾತ್ರವಲ್ಲ, ಅಂದರೆ ವಿಶ್ವಾಸಿಸಿ ಅದನ್ನು ತಮ್ಮದಾಗಿಸಿಕೊಂಡು ಅದರಲ್ಲಿ ಏನು ಒಂದು ಶುಭ ಸಂದೇಶ ಇದೆ ಅದನ್ನು ತನ್ನದಾಗಿಸಿಕೊಂಡು ಯೇಸು ನೀಡಿದ ರಕ್ಷಣೆಯನ್ನು ಪಡೆದುಕೊಳ್ಳಬೇಕಾಗಿ ನಮಗೆ ದೇವರು ಕೊಟ್ಟ ಒಂದು ಪವಿತ್ರ ಗ್ರಂಥ ಅಂದರೆ ಅದೇ ಬೈಬಲ್ ಗ್ರಂಥ, ದೇವರ ವಾಕ್ಯದ ಗ್ರಂಥ. ಇದರಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ 2 ಭಾಗಗಳಿವೆ. ಹಳೆ ಒಡಂಬಡಿಕೆ ಈ ಹೊಸ ಒಡಂಬಡಿಕೆಯ ಒಂದು ನೆರಳಾಗಿದೆ. ಯೇಸು ಬರುವ ಮೊದಲು, ಈ ಲೋಕಕ್ಕೆ ಮನುಜರಾಗಿ ಬರುವ ಮೊದಲು, ಅಂದರೆ ಅವರು ದೇವರೊಡನೆ ವಾಕ್ಯದ ರೂಪದಲ್ಲಿದ್ದರು, ಮತ್ತು ಆದಿಯಲ್ಲಿ ಅವರು ವಾಕ್ಯದ ರೂಪದಲ್ಲಿದ್ದರು, ಆ ವಾಕ್ಯವೇ ದೇವರಾಗಿದ್ದರು, ಆ ವಾಕ್ಯವೇ ಮನುಜರಾಗಿ ಈ ಲೋಕಕ್ಕೆ ಬಂದರು ಅಂತ ಯೋವನನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ ವಾಕ್ಯಗಳು 1ರಿಂದ ಓದಿದರೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆದ್ದರಿಂದ ಮಾತೆ ಮರಿಯಮ್ಮನವರು ದೇವದೂತರು ಶುಭ ಸಂದೇಶವನ್ನು ಆಕೆಗೆ ತಂದಾಗ, ನೀನು ಒಬ್ಬ ಮಗನನ್ನು ಹೆರುವೆ, ಪವಿತ್ರಾತ್ಮರು ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು, ಮತ್ತು ನೀನು ಒಂದು ಮಗುವನ್ನು ಹೆರುವೆ, ನೀನು ಆತನಿಗೆ ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ಆತನು ಮಾನವ ಕುಲವನ್ನು ತಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವನು ಎಂದು ಹೇಳಿದರು. ಅಂದರೆ ಯೇಸು ಎಂಬ ಪದದ ಅರ್ಥವೇ ಪ್ರಿಯರೇ ಪಾಪದಿಂದ ಬಿಡುಗಡೆಗೊಳಿಸುವರು. ಆದ್ದರಿಂದ ಯೇಸುವಿನ ರಕ್ತದ ವಿನಃ ಪಾಪಕ್ಕೆ ಪರಿಹಾರ ಇಲ್ಲ. ಈ ಒಂದು ವಿಷಯವನ್ನು ಈಗ ಆಲಿಸುವ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಯೇಸುವಿನ ರಕ್ತದ ಹೊರತು ಪಾಪಕ್ಕೆ ಪರಿಹಾರವಿಲ್ಲ. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ನಾವು ಬೈಬಲ್ನಲ್ಲೂ ನೋಡ್ತೇವೆ, ಪ್ರಾಣಿಗಳ, ಕುರಿ ಅಥವಾ ಪಕ್ಷಿಗಳ ರಕ್ತವನ್ನು ಸುರಿಸಿ ಅಥವಾ ಜನರು ಮಾಡಿದ ಪಾಪಗಳಿಗೆ ಅವರು ಪರಿಹಾರವನ್ನು ಕಂಡುಕೊಳ್ತಿದ್ರು. ಆದರೆ ಅದು ತಾತ್ಕಾಲಿಕ ಪರಿಹಾರ, ಶಾಶ್ವತ ಪರಿಹಾರ ಆ ಪ್ರಾಣಿ ಪಕ್ಷಿಗಳ ರಕ್ತದಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಬೇಕಾಗಿದ ಒಬ್ಬ ಪಾಪರಹಿತ ಒಬ್ಬ ವ್ಯಕ್ತಿಯ, ಯಾಕೆಂದರೆ ಮಾನವರ ರಕ್ಷಣೆ ಅಂದರೆ ಪಾಪರಹಿತ ಒಬ್ಬ ಮಾನವನ ರಕ್ತದ ಅವಶ್ಯಕತೆ ಇತ್ತು. ಅದೇ ಯೇಸು ಕ್ರಿಸ್ತರು ಸುರಿಸಿದ ರಕ್ತ. ಆದ್ದರಿಂದ ಎಫೆಸಿದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 8-9 ನೀವು ಓದಿದರೆ ಅಲ್ಲಿ ಗೊತ್ತಾಗ್ತದೆ, ಯೇಸು ಕ್ರಿಸ್ತರ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆಯೂ ದೊರಕಿತು, ವಿಮೋಚನೆಯೂ ಲಭಿಸಿತು. ಆದ್ದರಿಂದ ಪ್ರಿಯರೇ, ಯೇಸು ಆಗಿದ್ದಾರೆ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರ ರಕ್ಷಕ. ಅವರು ಇಡೀ ಲೋಕದ ರಕ್ಷಕರಾಗಿದ್ದಾರೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತಾರೆ, ಆತ್ಮಿಕತೆಯಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ವಿನಃ ನಾನು ಬಡವನಾಗಿದ್ದೇನೆ, ಅಂದರೆ ನನ್ನಿಂದಲೇ ನಾನು ಸಂಪೂರ್ಣ ಅಲ್ಲ, ನಾನು ಬಡವ. ಆವಾಗ ದೇವರ ವಿಷಯಗಳು ನಮಗೆ ಅರ್ಥವಾಗಲು ಸಾಧ್ಯವಾಗ್ತದೆ. ಅದರಿಂದ ಸ್ವಾಮಿ ಹೇಳ್ತಾರೆ, ಜ್ಞಾನಿಗಳಿಂದಲೂ ಮೇಧಾವಿಗಳಿಂದಲೂ ಬಚ್ಚಿಟ್ಟಂತಹ ವಿಷಯಗಳನ್ನು ದೀನ ದಲಿತರಿಗೆ ದೇವರೇ ನೀವು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅಂದರೆ ಏನಂದರೆ, ನಾನೇ ಜ್ಞಾನಿ, ನಾನೇ ನನಗೆಲ್ಲವೂ ತಿಳಿದುಂಟು ಎಂದು ನಾನು ಎಣಿಸಿದರೆ, ನನ್ನ ಪ್ರಯತ್ನದಿಂದಲೇ ದೇವರನ್ನು ಮೆಚ್ಚಿಸಲು ಮತ್ತು ನನ್ನಲ್ಲಿ ಯಾವುದೇ ಕೊರತೆ ಇಲ್ಲ ಎಂಬ ವಿಷಯವೂ ನನ್ನಲ್ಲಿ ಬರಲು ಸಾಧ್ಯ. ಯಾವಾಗ ನಾನು ದೇವರ ಮುಂದೆ ದೀನನಾಗುತ್ತೇನೋ, ನನ್ನಲ್ಲಿ ಏನು ಕೊರತೆ ಇದೆ ಅದನ್ನು ನೋಡ್ತೇನೋ, ಆವಾಗ ನಾನು ದೇವರ ಬಳಿ ಬರಲು ನನಗೆ ಸಾಧ್ಯವಾಗ್ತದೆ. ನಾನೇ ಬುದ್ಧಿವಂತ, ನಾನೇ ಜಾಣ, ನನಗೆಲ್ಲವೂ ತಿಳಿದುಂಟು ಎಂಬ ವಿಷಯ ನಮಗೆ ದೇವರ ಬಳಿ ಬರಲು ಅಡ್ಡಿ ತರುತ್ತದೆ. ಆದ್ದರಿಂದ ಪ್ರಿಯರೇ, ಯಾರೂ ಕೂಡ ದೇವರನ್ನು ನೇರವಾಗಿ ಪ್ರೀತಿಸಲು ಸಾಧ್ಯವಿಲ್ಲ. ಇಡೀ ಮಾನವ ಕುಲದಲ್ಲಿ ಎಷ್ಟು ಜನ ಈ ಒಂದು ವಿಷಯವನ್ನು ಸುಳ್ಳಾಗಿ ತಿಳಿದುಕೊಂಡಿದ್ದಾರೆ. ನಾನು ದೇವರನ್ನು ಪ್ರೀತಿಸ್ತೇನೆ, ಯೇಸು ಬೇಡ, ಸಾಧ್ಯವೇ ಇಲ್ಲ ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾರೆ, ಯೋವಾನನ ಶುಭ ಸಂದೇಶ 14 ಅಧ್ಯಾಯ 6ನೇ ವಾಕ್ಯ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಬೇಕಾ? ಸತ್ಯವಾಗಿರುವ ಯೇಸುವನ್ನು ವಿಶ್ವಾಸಿಸಬೇಕು. ಆ ದೇವರಲ್ಲಿ ಹೋಗುವ ಮಾರ್ಗ ಬೇಕಾ? ಯೇಸುವನ್ನು ನಾವು ವಿಶ್ವಾಸಿಸಬೇಕು. ಯಾಕೆಂದರೆ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಸತ್ಯ ಎಂಬುದು ಇರುವುದೇ ಯೇಸುವಿನಲ್ಲಿ. ಮಾರ್ಗ ಒಂದೇ, ನಾನೇ ಮಾರ್ಗ. ಯೇಸು ಹೇಳ್ತಾರೆ, ಸತ್ಯವಾಗಿರುವ ಮಾರ್ಗವಾಗಿರುವ ಯೇಸುವಿನ ಮುಖಾಂತರ ನಾವು ಹೋದಾಗ ತಂದೆ ದೇವರ ಬಳಿಗೆ ನಾವು ಹೋಗ್ತೇವೆ. ಆದ್ದರಿಂದ ಅದೇ ಯೋಹಾನನ ಶುಭ ಸಂದೇಶ 14:6 ಮುಂದೆ ನಾವು ಓದಿದ್ದು ನೋಡ್ತೇವೆ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಕೂಡ ಪಿತನ ಬಳಿಗೆ ಹೋಗಲಾರರು.
ಎಷ್ಟೋ ಮಂದಿ ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ನಾನು ದೇವರ ಬಳಿಗೆ ಹೋಗ್ತೇನೆ ಡೈರೆಕ್ಟಾಗಿ, ಯೇಸುವಿನ ಮುಖಾಂತರ ಅಲ್ಲ. ಸಾಧ್ಯ ಇಲ್ಲ ಪ್ರಿಯರೇ. ಯೇಸು ತಾವಾಗಿ ತಮ್ಮ ಬಾಯಿಂದಲೇ ನುಡಿದಿದ್ದಾರೆ, ಯಾರು ನನ್ನನ್ನು ನೋಡಿದ್ದಾರೋ ಅವರು ಪಿತ ದೇವರನ್ನು ನೋಡಿದ್ದಾರೆ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಕೂಡ ಪಿತ ದೇವರ ಬಳಿಗೆ ಬರಲಾರರು. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಆದ್ದರಿಂದ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳೋಣ. ಕ್ರೈಸ್ತರಾಗಿರುವ ನಾವು, ಕ್ರೈಸ್ತರಲ್ಲದವರು ನಾವು, ಪ್ರತಿಯೊಬ್ಬರು ಯೇಸು ನಮ್ಮ ಬದಲಿಗಾಗಿ, ನಮ್ಮ ಸಬ್ಸ್ಟಿಟ್ಯೂಟ್ ಆಗಿ ಅವರು ಈ ಲೋಕಕ್ಕೆ ಬಂದವರು. ಇಡೀ ಮಾನವ ಕುಲ ಪಾಪದಲ್ಲಿ ಬೀಳಲು ಕಾರಣವಾದ ಆ ಮೊದಲನೇ ಆದಾಮನ ಆ ತಪ್ಪಿನಿಂದ ಬಂದ ಪಾಪ ಮತ್ತು ಮರಣ, ಇದಕ್ಕೆ ಏನು ಪರಿಹಾರ ಬಲಿಯ ಅವಶ್ಯಕತೆ ಇತ್ತೋ ಅದು ಯೇಸು ಆ ಪರಿಹಾರ ಬಲಿಯಾದರು. ಇಡೀ ಮಾನವ ಕುಲದ ಪಾಪಕ್ಕಾಗಿ, ಶಾಪಕ್ಕಾಗಿ, ಮರಣಕ್ಕಾಗಿ ಒಂದು ಪರಿಹಾರ ಬಲಿಯ, ಅಂದರೆ ಮರಣಕ್ಕೆ ತುತ್ತಾದ, ಶಾಪಕ್ಕೆ ತುತ್ತಾದ, ಬಡತನಕ್ಕೆ ತುತ್ತಾದ, ಮತ್ತು ಎಲ್ಲ ಆಶೀರ್ವಾದವನ್ನು ಕಳೆದುಕೊಂಡಂತಹ ಜನಾಂಗಕ್ಕೆ ಒಬ್ಬ ಪರಿಹಾರ ಬಲಿಯ ಅವಶ್ಯಕತೆ ಇತ್ತು. ಅದುವೇ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಅದನ್ನೇ ಮಾಡಿ ಮುಗಿಸಿದರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಾನು ಬಂದದ್ದು ನನ್ನ ಚಿತ್ತ ನೆರವೇರಿಸಲಲ್ಲ, ತಂದೆ ದೇವರ ಚಿತ್ತವನ್ನು ನೆರವೇರಿಸಲು. ಆದ್ದರಿಂದ ತಂದೆ ದೇವರು ಇಡೀ ಮಾನವ ಕುಲವನ್ನು ಯೇಸುಸ್ವಾಮಿಯ ಕೈಯಲ್ಲಿ ನೀಡಿದ್ದರು. ಅಂದರೆ ಅದಕ್ಕೆ ತಂದೆ ದೇವರು ನನ್ನ ಕೈಯಲ್ಲಿ ಕೊಟ್ಟ ಒಬ್ಬನನ್ನು ನಾನು ಕಳೆದುಕೊಳ್ಳದೆ ಪ್ರತಿಯೊಬ್ಬರಿಗೆ ನಾನು ನಿತ್ಯ ಜೀವವನ್ನು ಲಭಿಸುವಂತೆ ಮಾಡಬೇಕು. ಇದು ತಂದೆ ದೇವರ ಚಿತ್ತ ಎಂದು ಯೇಸುಸ್ವಾಮಿ ಹೇಳ್ತಾರೆ. ಅದನ್ನೇ ನೆರವೇರಿಸಲು ನಾನು ಬಂದಿದ್ದೇನೆ. ಅದಕ್ಕಾಗಿ ಪ್ರಿಯರೇ, ಮೊದಲನೇ ಆದಾಮ ಆದಿಕಾಂಡದಲ್ಲಿರುವವನು ದೇವನಿಗೆ ಅವಿಧೇಯನಾದ. ಈ ಕೊನೆಯ ಆದಾಮ ಅದು ಯೇಸು ಕ್ರಿಸ್ತರು ದೇವರಿಗೆ ವಿಧೇಯರಾಗಿ ನಡೆದ. ಎಲ್ಲಿಯ ತನಕ ಅಂದರೆ ಶಿಲುಬೆಯ ಮರಣದ ತನಕ. ಎಲ್ಲಿ ಕೂಡ ಅವರು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯಲಿಲ್ಲ. ತಂದೆ, ನಿಮ್ಮ ಚಿತ್ತದಂತೆ ನನಗಾಗಲಿ ಅಂತ ಅವರು ಹೇಳಿದರು. ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನಗೆ ಅನ್ನಪಾನ, ನನ್ನ ಭೋಜನ ಅಂತ ಅವರು ಹೇಳಿದರು. ಅಷ್ಟೊಂದು ಅವರಿಗೆ ದೇವರ ಚಿತ್ತವನ್ನು ನೆರವೇರಿಸುವುದಂದರೆ ಅಷ್ಟೊಂದು ಅವರಿಗೆ ಇಷ್ಟಕರವಾದ ವಿಷಯವಾಗಿತ್ತು. ಆದ್ದರಿಂದ ಪ್ರಿಯರೇ, ತಂದೆ ದೇವರು ಇಚ್ಛಿಸುವುದು ಇಷ್ಟೇ. ಯೇಸು ಕ್ರಿಸ್ತರನ್ನು ನಾವು ವಿಶ್ವಾಸಿಸಬೇಕು, ಯೇಸು ಕ್ರಿಸ್ತರನ್ನು ನಾವು ನಂಬಬೇಕು, ಯೇಸು ಕ್ರಿಸ್ತರ ನುಡಿಗಳಲ್ಲಿ ನಾವು ವಿಶ್ವಾಸ ಇಡಬೇಕು. ಯೇಸು ಕ್ರಿಸ್ತರನ್ನು, ಯೇಸುವೆ ನೀವೇ ನನ್ನ ಪ್ರಭು, ದೇವರು, ರಕ್ಷಕರು ಎಂದು ನಾನು ಬಾಯಿಂದ ನಿವೇದಿಸಬೇಕು. ಅದೇ ರೀತಿ ತಂದೆ ದೇವರು ಅವರನ್ನು ಮರಣದಿಂದ ಎಬ್ಬಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸಬೇಕು. ಆವಾಗೆ ನೀನು ರಕ್ಷಣೆ ಹೊಂದುತ್ತೀ ಎಂದು ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 9 ಅಥವಾ 10ನೇ ವಾಕ್ಯದಲ್ಲಿ ಓದಿ ನೋಡಿದರೆ ಸ್ಪಷ್ಟವಾಗಿ ಅಲ್ಲಿ ಬರೆದಿದೆ ಪ್ರಿಯರೇ, ರಕ್ಷಣೆ ಹೇಗೆ ಹೊಂದುತ್ತೇವೆ ಅಂತ. ಮತ್ತು ನಿತ್ಯ ಜೀವ ಅಂದರೆ ಏನು ಅದು ಕೂಡ ಬರೆದಿದೆ. ಯೋವಾನನಿಗೆ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಾಕ್ಯ. ನಿತ್ಯ ಜೀವ ಅಂದರೆ ಇದು ದೇವರನ್ನು ಏಕೈಕ ನಿಜ ದೇವರನ್ನು ಅವರನ್ನು ನಾವು ಅರಿತುಕೊಳ್ಳುವುದು. ಅದೇ ರೀತಿ ಅವರು ಕಳಿಸಿಕೊಟ್ಟ ಅವರ ಏಕೈಕ ಪುತ್ರ ಯೇಸುವನ್ನು ವಿಶ್ವಾಸಿಸುವುದೇ ನಿತ್ಯ ಜೀವ. ಅಂದರೆ ಅಂಥ ವ್ಯಕ್ತಿಗೆ ಮತ್ತೆ ಮರಣ ಎಂಬುದಿಲ್ಲ, ನಿತ್ಯ ಜೀವಿಸುವುದೇ. ಸತ್ರು ಅವನ ಶರೀರ ಮಾತ್ರ ಸಾಯ್ತದೆ. ಶರೀರ ಅಂದರೆ ನಾನಲ್ಲ, ನಾನು ಆತ್ಮ ಆಗಿದ್ದೇನೆ, ಮನಸ್ಸು ನನಗೆ ಇದೆ, ಶರೀರ ಎಂಬ ಮನೆಯಲ್ಲಿ ನಾನು ವಾಸಿಸ್ತಾ ಇದ್ದೇನೆ. ಆದ್ದರಿಂದ ಸಾಯುವುದು ಶರೀರ ಮಾತ್ರ. ಈ ಆತ್ಮವಾಗಿರುವ ನನಗೆ, ಪುನಃ ಹೇಳ್ತೇನೆ, ನಾನು ಆತ್ಮವಾಗಿರುವ ನನಗೆ, ಶರೀರವಾಗಿರುವ ನನಗೆ ಅಲ್ಲ, ಆತ್ಮವಾಗಿರುವ ನನಗೆ ಸಾವೆಂಬುದು ಇಲ್ಲ. ಈ ಆತ್ಮ ಆಗಿರುವ ನಾನು ಆದಾಮನ ತಪ್ಪಿನಿಂದ, ಪಾಪದಿಂದ ನಾನು ಸತ್ತು ಹೋಗಿದ್ದೆ. ಈಗ ಯೇಸು ಕ್ರಿಸ್ತರ ವಿಧೇಯತೆಯಿಂದ ಅವರು ಮಾಡಿದ ದೇವರಿಗೆ ಅವರು ಶರಣಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದುದರಿಂದ ಅವರು ಮರಣದ ಮೇಲೆ ಜಯ ಗಳಿಸಿದರು. ಈಗ ಆತ್ಮದಲ್ಲಿ ಸತ್ತ ನಾನು ಆ ಯೇಸುವನ್ನು ಮರಣದ ಮೇಲೆ ಜಯಗಳಿಸಿದ ಯೇಸುವನ್ನು ವಿಶ್ವಾಸಿಸಿದಾಗ ನಾನು ಆತ್ಮದಲ್ಲಿ ಸತ್ತವನು, ನಾನು ಆತ್ಮದಲ್ಲಿ ಜೀವಂತವಾಗಿ ಏಳುತ್ತೇನೆ. ಅದರ ನಂತರ ಸಾವಿಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಈ ಸಾವಿನ ಒಡೆಯನಾಗಿರುವ ಆ ಸೈತಾನನಿಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಆದ್ದರಿಂದ ಪ್ರಿಯರೇ, ಆ ಸೈತಾನನಿಂದ ನಾವು ದೂರವಿರಲು, ಅವರ ಭಯದಿಂದ ಏನೇನು ಬಲಿ ಅರ್ಪಿಸಲು ನಾವು ಮುಂದೆ ಹೋಗ್ತೇವೆ. ಆದರೆ ಅವರ ಮೇಲೆ ಜಯಗಳಿಸಿದ ಯೇಸುವನ್ನು ವಿಶ್ವಾಸಿಸದೆ ಆ ಸೈತಾನನಿಂದ ನಮಗೆ ಏನೆಲ್ಲ ಬಂದಿದೆಯೋ ಅದರಿಂದ ನಾವು ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಪ್ರತ್ಯೇಕವಾಗಿ ನಿತ್ಯ ಮರಣದಿಂದ ನಾವು ಪಾರಾಗಲು, ಬಿಡುಗಡೆ ಹೊಂದಲು ಸಾಧ್ಯ ಇಲ್ಲ. ಆದ್ದರಿಂದ ಪ್ರಿಯರೇ, ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ.
ಪುನಃ ನಾನು ಹೇಳ್ತೇನೆ, ಯೋವನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ, ಅಲ್ಲಿ ಏನು ಹೇಳಿದೆ? ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ಅವರು ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನನ್ನು ವಿಶ್ವಾಸಿಸುವ ಯಾರೂ ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದು. ಅದರಿಂದ ನಾನು ಈಗ ಓದಿದ ಅಷ್ಟಭಾಗಿಗಳಲ್ಲಿ ಮೊದಲನೇದನ್ನು ಮಾತ್ರ ನಾನು ಸ್ವಲ್ಪ ವಿವರಿಸಲು ನಾನು ಪ್ರಯತ್ನ ಪಟ್ಟಿದ್ದೇನೆ. ಅದರಿಂದ ಪ್ರಿಯರೇ, ಅದರಿಂದ ಪ್ರಪ್ರಥಮವಾಗಿ ಅದೇ ಆತ್ಮಿಕತೆಯಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಬೇರೆ ಎಲ್ಲ 7 ವಿಷಯಗಳು ಇವೆ, ಅವು ನಾವು ಓದಿ ಅರ್ಥ ಮಾಡಿಕೊಳ್ಳಬಹುದು. ಅದರಿಂದ ಮೊದಲು ಪ್ರಿಯರೇ, ನಾವು ನಮ್ಮ ಶ್ರೀಮಂತಿಕೆಯನ್ನು, ನಾನು ಎಂಬ ಆ ಅಹಂಭಾವವನ್ನು ನನಗೆ ತಿಳಿದಿದೆ, ನನಗೆ ಗೊತ್ತುಂಟು, ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೇನೆ, ನನಗೆ ದೇವರು ಖಂಡಿತ ನನ್ನನ್ನು ಮೆಚ್ಚುತ್ತಾರೆ. ಅಲ್ಲ, ಯೇಸುವನ್ನು ನಾನು ವಿಶ್ವಾಸಿಸಬೇಕು. ಅದೇ ದೇವರಿಗೆ ಮೆಚ್ಚುಗೆಯಾಗುವ ಕಾರ್ಯ. ಬೈಬಲ್ನಲ್ಲಿ ಅದು ಕೂಡ ಬರೆದಿದೆ. ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯ ಅಂದರೆ ನಾನು ಯೇಸುವನ್ನು ವಿಶ್ವಾಸಿಸಬೇಕು. ಆ ವಿಶ್ವಾಸ ಯೇಸುವಿನಲ್ಲಿ ಇಟ್ಟಂಥದ್ದು ಅದೇ ದೇವರಿಗೆ ಮೆಚ್ಚುಗೆಯಾದ ವಿಷಯ. ಅದರಿಂದ ಇಬ್ರಿಯ 11:6 ಬರೆದಿದೆ, ವಿಶ್ವಾಸದಿಂದ ಅಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಣ್ಣಿಗೆ ಕಾಣುವ ವಿಷಯಗಳನ್ನು, ನಾನೇ ನಂಬಿದ ವಿಷಯಗಳನ್ನು ಅದಲ್ಲ ವಿಶ್ವಾಸ. ಬೈಬಲ್ನಲ್ಲಿ ದೇವರು ಏನು ನುಡಿದಿದ್ದಾರೆ, ಯೇಸು ನನಗಾಗಿ ಏನು ಮಾಡಿದ್ದಾರೆ, ಯಾವುದನ್ನು ನಾನು ಕಣ್ಣಿನಲ್ಲಿ ಕಾಣದಿದ್ದರೂ ಅದನ್ನು ಸಂಶಯ ಪಡದೆ ನಾನು ವಿಶ್ವಾಸಿಸುತ್ತೇನೋ ಅದೇ ವಿಶ್ವಾಸ ಆಗಿದೆ. ಅಂಥ ವಿಶ್ವಾಸ ನಮಗೆ ಏನು ದೇವರ ಮೆಚ್ಚುಗೆಗೆ ಪಾತ್ರರಾಗ್ತದೆ. ಇಂಥ ವಿಶ್ವಾಸ ಇರುವವರು ಮತ್ತು ಅದೇ ಪ್ರಿಯರೇ ದೇವರಿಗೆ ಮೆಚ್ಚುಗೆ ಆಗುವ ವಿಷಯ ಆಗಿರುವುದರಿಂದ ಯೇಸುವನ್ನು ನಾವು ವಿಶ್ವಾಸಿಸೋಣ. ಮಾನವ ಕುಲದ ರಕ್ಷಕರವರಾಗಿದ್ದಾರೆ. ಪ್ರತಿಯೊಂದು ಬಂಧನಗಳಿಂದ ಅವರು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಈ ಒಂದು ಸಿಹಿ ಸುದ್ದಿಯನ್ನು ನಮ್ಮದಾಗಿಸಿಕೊಂಡು ಪರರಿಗೆ ಹಂಚುವ ವ್ಯಕ್ತಿಗಳು, ಸಾಧನಗಳು ನಾವು ಆಗೋಣ. ಆಮೇನ್.